ಜಿಲ್ಲೆಯಲ್ಲಿ ಅಕ್ರಮ ಭೂ ಮಂಜೂರಾತಿಗಳು ಹೆಚ್ಚಾಗ್ತಾ ಇದೆ ಎಂದು ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಂಎಚ್ ರಾಮಾಂಜಿನಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯಾಧ್ಯಕ್ಷ ರಾಮಾಂಜಿನಪ್ಪ ಸರ್ಕಾರಿ ಜಮೀನುಗಳ ಅಕ್ರಮ ಒತ್ತುವರಿ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದು ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಸಿ ಎಸಿ ಸೂಚನೆ ನೀಡಿದ್ದಾರೆ. ರಾಜಕಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಮಂಜೂರಾತಿ ಮಾಡಿದ್ದು ಅದರಲ್ಲೂ ಸಹ ಅಕ್ರಮವಾಗಿ ಸೈಟ್ಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ತಾಲೂಕು ಕಚೇರಿಗಳಲ್ಲಿ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಇದ್ದು ಸರ್ಕಾರಿ ಜಮೀನುಗಳ ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದು ಇಲ್ಲವಾದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಭೂಮಾಫಿ ಏನಿದೆ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು ಕಡೆ ಭೂಮಾಫಿ ಆ ವಿಚಾರವಾಗಿ ಇವತ್ತು ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಮುಂದಿನ ದಿನಗಳಲ್ಲಿ ಏನು ಈ ಭ್ರಷ್ಟಾಚಾರ ವಿಚಾರವಾಗಿ ಸಾಂಕೇತಿಕವಾಗಿ ಹೋರಾಟ ಮಾಡಲು ಸಹ ನಾವು ನಡೀತೀವಿ ಅಂತ ಹೇಳ್ತೀನಿ. ಮಾನ್ಯ ಜಿಲ್ಲೆಯಾದ್ಯಂತ ಜನಪ್ರತಿನಿಧಿಗಳು ಮತವನ್ನು ಪಡೆದು ಅಧಿಕಾರ ಸ್ಥಾನದಲ್ಲಿದ್ದರೂ ಸಹಿತ ಈ ವಿಚಾರವಾಗಿ ಸಾರ್ವಜನಿಕ ವಿಚಾರವಾಗಿ ಏನು ತೊಂದರೆ ಆಗ್ತದೆ ಆ ಸಮರ್ಪಣೆಗೆ ನಾವು ಏನು ಮಾಡಬೇಕಾಗಿದೆ. ಇದುವರೆಗೂ ಯಾವುದೇ ಒಂದು ಜನಪ್ರತಿನಿಧಿ ಗಮನ ಇತ್ತೀಚಿನ ದಿನಗಳಲ್ಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅದಕ್ಕೆ ಸಹಿಯನ್ನು ಬಳಸಿ ಏನು ಆಲ್ರೆಡಿ ಗ್ರಾಮಕ್ಕೆ ಸಂಬಂಧಪಟ್ಟಿಗೆ 36ರಲ್ಲಿ ಸುಮಾರು ಕೋಟಿ